ಪಹಲ್ಗಾಮ್ ದಾಳಿ ಸಂದರ್ಭದ ಒಂದಷ್ಟು ವಿಚಾರಗಳು ಈಗ ತಿಳಿದು ಬರ್ತಾ ಇದೆ. ಒಬ್ಬ ಕಮಾಂಡೋ ಕೂಡ ಇದರಲ್ಲಿ ಭಾಗಿಯಾಗಿದ್ದ ಅನ್ನುವಂಥದ್ದು. ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡೋ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಕಮಾಂಡೋ ಮೂಸಾ ಪಾಕಿಸ್ತಾನ ಸೇನೆ ಜೊತೆ ಹಾಶಿಂ ಮೂಸಾ ಸಂಪರ್ಕವನ್ನ ಹೊಂದಿದ್ದ. ಪಹಲ್ಗಾಮ್ ದಾಳಿ ಏನಾಯ್ತು, ಅಲ್ಲಿ ಪಾಕ್ ಕುತಂತ್ರ ಇದೆ ಅನ್ನೋದು ಈಗಾಗಲೇ ಬಯಲಾಗಿದೆ. ಆದ್ರೆ ಪಾಕ್ ಕಮಾಂಡೋ ಒಬ್ಬ ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಅನ್ನುವಂತಹ ಕುರಿತಂತೆ ಶಂಕೆ ವ್ಯಕ್ತವಾಗ್ತಾ ಇದೆ. ಅಮಾಯಕ ಪ್ರವಾಸಿಗರನ್ನ ಕೊಲ್ಲೋದಕ್ಕೆ ಈ ಕಮಾಂಡೋ ಕೂಡ ಬಂದಿದ್ದ. ಪಾಕ್ನ ಸ್ಪೆಷಲ್ ಫೋರ್ಸ್ ಕಮಾಂಡೋ ಕೂಡ ಭಾಗಿಯಾಗಿದ್ದ. ಪಾಕಿಸ್ತಾನದ ಕಮಾಂಡೋ ಮೂಸಾ ಭಾಗಿಯಾಗಿರೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಸೇನೆ ಜೊತೆ ಹಾಶಿಂ ಮೂಸಾ ಸಂಪರ್ಕವನ್ನ ಹೊಂದಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಈತನೇ ಪಾಕ್ನ ಕಮಾಂಡೋ ಈತ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ ಬಿ ದ ಬಾಸ್ ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿದ್ದ. ಈಗ ಕೆಲ ಫೋಟೋಸ್ಗಳನ್ನ ಸೇನೆ ಬಿಡುಗಡೆ ಮಾಡಿದೆ. ಇವರೆಲ್ಲರೂ ಕೂಡ ಶಂಕಿತರು ಅಂತ ಹೇಳಿ ಅವರ ಫೋಟೋವನ್ನ, ಅವರ ಭಾವಚಿತ್ರಗಳನ್ನ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಅದರಲ್ಲಿ ಈಗ ಆತ ಪಾಕ್ ಕಮಾಂಡೋ ಒಬ್ಬ, ಅಂದ್ರೆ ಈಗ ಏನು ಗಮನಿಸ್ತಾ ಇದ್ದೀರಿ, ಈತ ಹಾಶಿಂ ಮೂಸಾ, ಈತ ಪಾಕ್ ಕಮಾಂಡೋ, ಈತ ಕೂಡ ಈ ದಾಳಿಯಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಶಂಕೆ ವ್ಯಕ್ತವಾಗಿರುವಂಥದ್ದು. ಹೀಗಾಗಿ ಇವರೆಲ್ಲರ ಹುಡುಕಾಟ ಕೂಡ ನಡೀತಾ ಇದೆ. ಈಗಾಗಲೇ ನಮ್ಮ ಭಾರತೀಯ ಸೇನೆ ಕೂಡ ಸಾಕಷ್ಟು ಕಡೆಗಳಲ್ಲಿ ಸರ್ಚ್ ನಡೆಸ್ತಾ ಇದೆ. ಅಲ್ಲಲ್ಲಿ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸ್ತಾ ಇದೆ, ಅವರ ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಉಗ್ರರ ತಾಣಗಳನ್ನು ಉಡೀಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ.